ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ವೀಕ್ಷಕರೇ ಮಿತ್ರರೇ, ಈ ವಿಡಿಯೋದಲ್ಲಿ ಸ್ವರಾಜ್ 744 ಎಕ್ಸ್ ಟಿ ಗಾಡಿನ ಮಾರಾಟಕ್ಕೆ ತಂದೇನೆ. ಗಾಡಿ ಒಳ್ಳೆ ಮಾಡೆಲ್ನಲ್ಲಿದೆ, ಅದು ಕೂಡ ಒಂದೊಳ್ಳೆ ಬೆಲೆಯಲ್ಲಿದೆ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ವಿಡಿಯೋ ಕೊನೆಯಲ್ಲಿ ಗಾಡಿ ಓನರ್ ನಂಬರ್ ನಿಮಗೆ ಸಿಗುತ್ತೆ. ಸ್ಕ್ರೀನ್ ಮೇಲೆ ಇರೋದು ಓನರ್ದಲ್ಲ, ಯೂಟ್ಯೂಬರ್ ನಂಬರು ನಿಮ್ಮದು ಕೂಡ. ಸೆಕೆಂಡ್ ಹ್ಯಾಂಡಲ್ಲಿ ಯಾವುದೇ ರೀತಿಯ ಗಾಡಿ ಮಾರಾಟಕ್ಕಿದ್ರೆ ಈ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸಿಕೊಟ್ರೆ ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬು ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಬನ್ನಿ ವೀಕ್ಷಕರೇ, ಗಾಡಿ ಬಗ್ಗೆ ನೋಡೋದಾದರೆ ಸ್ವರಾಜ್ 744 ಎಕ್ಸ್ ಟಿ ಗಾಡಿ, 50 HP ಗಾಡಿ, ಮಾಡಲು 2022 ಮಾಡಲು ಸಿಂಗಲ್ ಓನರ್ ಗಾಡಿನೇ ಮಾರಾಟಕ್ಕಿದೆ. ಗಾಡಿಗೆ ಪಾರ್ಟಿ ಬಂದು ಫಸ್ಟ್ ಓನರ್ ಇದ್ದರೆ, ನೀವು ತೊಗೊಂಡ್ರೆ ಎರಡನೇ ಓನರ್ ಆಗ್ತೀರಾ. ಆ್ಯಂಡ್ ಗಾಡಿ ರನ್ನಿಂಗ್ ಅವರ್ಸ್ ನೋಡ್ತಾ ಇದ್ದೀರಾ, 1381 ಗಂಟೆ ಗಾಡಿ ಇಲ್ಲಿವರೆಗೂ ಕೆಲಸ ಮಾಡಿದ್ದು. 1381 ಗಂಟೆ ಗಾಡಿ ಕೆಲಸ ಮಾಡಿದೆ. 22 ಮಾಡಲು ಸಿಂಗಲ್ ಓನರ್ ಗಾಡಿ, ಪವರ್ ಸ್ಟೇರಿಂಗು, ಆಯಿಲ್ ಬ್ರೇಕು ಆ್ಯಂಡ್ ರಿವರ್ಸ್ PTO ಇರುವಂಥ ಗಾಡಿ ಇದು. ಇನ್ನು ಟೈರು 4 ಕೇಸಿಂಗ್ ಇದಾವೆ. ಫ್ರಂಟ್ ಬ್ಯಾಕ್ ಎಲ್ಲ ಟೈರ್ಗಳು ಕೂಡ ಕೇಸಿಂಗ್ ಟೈರ್ಸ್ಗಳೇ ಗಾಡಿಗಿರೋದು. ಆ್ಯಂಡ್ ಟೈರ್ ಕಂಡೀಷನ್ ಕೂಡ ನಿಮಗೆ ಕಾಣಿಸ್ತಿದೆ. ಟ್ಯಾಕ್ಟ್ರು ಒಂದೇ ಮಾರಾಟಕ್ಕಿರೋದು, ಗಾಡಿ ಜೋಡಿ ಯಾವುದೇ ಸಾಮಾನುಗಳಿಲ್ಲ, ಇಂಜಿನ್ ಮಾತ್ರನೇ ಮಾರಾಟಕ್ಕಿದೆ. ಮತ್ತು ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ಕ್ಲಿಯರ್ ಆಗಿದ್ದಾವೆ. ಡಾಕ್ಯುಮೆಂಟ್ಸು ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಗಾಡಿ ಮೇಲೆ ಲೋನ್ ಕೂಡ ಯಾವುದೂ ಇಲ್ಲ. ಈ ಗಾಡಿ ಮಾರಾಟಕ್ಕಿರೋದು ದಾವಣಗೆರೆಯಲ್ಲಿದೆ. ದಾವಣಗೆರೆ ಲೋಕಲ್ ಸಿಟಿಯಲ್ಲೇ ಡೀಲರ್ ಹತ್ರ ಈ ಟ್ಯಾಕ್ಟ್ರು ನಿಮಗೆ ಸಿಗುತ್ತೆ. ಪ್ರೈಸ್ ಇದಕ್ಕೆ ಹೇಳ್ತಿರೋದು 540 ಹೇಳ್ತಾರೆ. ಇದು ಫೈನಲ್ ಏನಲ್ಲ, ಓನರ್ ಇದಕ್ಕೆ ಹೇಳ್ತಿರೋದು 5,40,000. ಓನರ್ ಜೊತೆ ಒಮ್ಮೆ ಡೈರೆಕ್ಟ್ ಆಗಿನೇ ಮಾತಾಡಿ, ಇದರಲ್ಲಿ ಕೂಡ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ನಿಮಗೆ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ. ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿದೆ, ವಿಡಿಯೋದಲ್ಲಿಲ್ಲ, ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇದೆ. ನಂಬರ್ ಒಂದು ವೇಳೆ ವಿಡಿಯೋ ಟೈಟಲ್ನಲ್ಲಿ ಇಲ್ಲ ಅಂದರೆ ಗಾಡಿ ಇರಲ್ಲ, ಮಾರಾಟವಾಗಿರುತ್ತೆ. ನೋಡಿ, ನಂಬರ್ ಇದ್ದರೆ ಓನರ್ ಜೊತೆ ಮಾತಾಡ್ಕೊಳ್ಳಿ. ಓಕೆ ಅನಿಸಿದರೆ ಗಾಡಿನ ಚೆಕ್ ಮಾಡಿಕೊಂಡು ನಿಮ್ಮದೇ ಜವಾಬ್ದಾರಿಯಿಂದ ತಗೊಳ್ಳಿ. ಇಲ್ಲಾಂದರೆ ಯಾರಾದರೂ ನಿಮ್ಮ ಊರಲ್ಲಿ ತಗೊಳ್ಳೋ ರೈತರಿದ್ದರೆ ದಯವಿಟ್ಟು ಅಂಥವ್ರಿಗೆ ವಿಡಿಯೋ ಶೇರ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.